ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮಗೆಲ್ಲ ಒಮೆಗಾ 3 ಫ್ಯಾಟಿ ಆಸಿಡ್ ಬಗ್ಗೆ ಗೊತ್ತು. ಇದರ ಸಪ್ಲಿಮೆಂಟ್ಸ್ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ. ಕೆಲವರು ಸಪ್ಲಿಮೆಂಟ್ ಆಗಿ ಕ್ಯಾಪ್ಸೂಲ್ಸ್ ತಗೊಳ್ತಾರೆ, ಇನ್ನು ಕೆಲವರು ನ್ಯಾಚುರಲಿ ಬೇಕು ಅಂತೇಳಿ ಅಗಸೆ ಬೀಜ ಅಥವಾ ಮೀನುಗಳು, ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ಸು ಇದು ತಗೊಳ್ಳೋರು ಕೂಡ ಇದ್ದಾರೆ. ಸೊ ಬಟ್ ಆದರೂ ಕೂಡ ಈ ಒಮೆಗಾ 3 ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಕೆಲವರು ಹೇಳ್ತಾರೆ ಅದು ತಗೊಂಡ್ರೆ ನಮಗೆ ಹಾರ್ಟ್ಗೆ ತುಂಬ ಒಳ್ಳೆಯದು, ರಕ್ತನಾಳಗಳಲ್ಲಿ ಬ್ಲಾಕ್ ಬರೋದನ್ನು ಪ್ರಿವೆಂಟ್ ಮಾಡ್ಬೋದು, ನರಗಳಿಗೆ ತುಂಬ ಒಳ್ಳೆಯದು. ಬಟ್ ಕೆಲವರು ಏನು ಹೇಳ್ತಾರೆ, ನಮ್ಗೆ ಅದು ತಗೊಳ್ಳೋದ್ರಿಂದ ಲಿವರ್ ಟಾಕ್ಸಿಸಿಟಿ ಬರುವಂಥ ಸಾಧ್ಯತೆ ಇದೆ, ಕೆಲವು ಕಾಯಿಲೆ ಇದ್ದವರು ಅದು ತಗೋಬಾರ್ದು. ಸೊ ಈ ಥರ ಕನ್ಫ್ಯೂಷನ್ಸು ತುಂಬ ಇದೆ. ಸೊ ನಾನು ಈ ವಿಡಿಯೋದಲ್ಲಿ ಒಮೆಗಾ 3ದು ಹೆಲ್ತ್ ಬೆನಿಫಿಟ್ಸ್ ಏನು, ಒಮೆಗಾ 3 ಅಂದರೆ ಏನು, ಏನೇನು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮತ್ತು ಟ್ರೀಟ್ ಮಾಡಲಿಕ್ಕೆ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ ತಗೋಬೋದು, ಅದರೊಟ್ಟಿಗೆ ಏನೇನು ಪ್ರಾಬ್ಲಮ್ಸ್ ಇರೋವರು ಈ ಒಮೆಗಾ 3 ತಗೋಬಾರ್ದು, ಇನ್ನು ಒಮೆಗಾ 6 ಅಂತ ಒಂದು ಫ್ಯಾಟಿ ಆಸಿಡ್ ಕೂಡ ಇದೆ. ಸೊ ಕೆಲವರು ಒಮೆಗಾ 6 ಇಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳೋರು ಇದ್ದಾರೆ. ಸೊ ಇದರ ಬಗ್ಗೆ ಇರುವಂಥ ನಿಮ್ಮ ಡೌಟ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ದೂರ ಮಾಡ್ತೇನೆ. ಒಮೆಗಾ 3 ಫ್ಯಾಟಿ ಆಸಿಡ್ ಅಂದರೆ ಆ ಹೆಸರಲ್ಲಿದ್ದಾಗೆ ಇದೊಂದು ಫ್ಯಾಟಿ ಆಸಿಡ್ ಆ್ಯಂಡ್ ಇಟ್ಸ್ ಅ ಗುಡ್ ಫ್ಯಾಟ್. ನಮ್ಮ ಹೆಲ್ತ್ ಚೆನ್ನಾಗಿ ಆಗಬೇಕು ಅಂದರೆ ನಾವು ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಸೊ ಒಳ್ಳೆ ಫ್ಯಾಟ್ ಇರುವ ಆಹಾರಗಳು ಸೇವಿಸಿದ್ರೆ ಏನಾಗುತ್ತೆ, ನಮ್ಮ ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ. ನಮ್ಮ ಬಾಡಿ ಮಾಡಿರೋದೇ ಫ್ಯಾಟಿಂದ, ಆ್ಯಕ್ಚುಲಿ ಫೋಸ್ಫೋಲಿಪಿಡ್ಸ್ ಅಂತ ಹೇಳ್ತೀವಿ. ಪ್ರತಿಯೊಂದು ಸೆಲ್ ಮಾಡಿರೋದು ಕೂಡ ಒಳ್ಳೆ ಫ್ಯಾಟಿಂದ ಮಾಡಿರೋದು. ಸೊ ಹಾಗಾಗಿ ಒಳ್ಳೆ ಫ್ಯಾಟ್ ಇರುವಂಥ ಆಹಾರಗಳು ತಗೊಂಡ್ರೆ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ. ಭಾಳಷ್ಟು ನಮಗೆ ಬರಲಿಕ್ಕಿರುವಂಥ ಕಾಯಿಲೆಗಳು ಕೂಡ ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ದಟ್ ಈಸ್ ಅ ಗುಡ್ ಫ್ಯಾಟ್. ಸೊ ನಾವು ಅದು ಒಳ್ಳೆ ಪ್ರಮಾಣದಲ್ಲಿ ರೆಗ್ಯುಲರ್ಲಿ ಸೇವಿಸ್ತಾ ಹೋದರೆ ಭಾಳಷ್ಟು ಕಾಯಿಲೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಮೇನ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದು 3 ಟೈಪ್ಸ್ ಇದೆ. ಒಂದನ್ನು ನಾವು EPA ಅಂತ ಹೇಳ್ತೀವಿ, ಇನ್ನೊಂದು DHA ಅಂತ ಹೇಳ್ತೀವಿ, ಇನ್ನೊಂದು ALA ಅಂತ ಹೇಳ್ತೀವಿ. ಸೊ EPA ಅಂದರೆ ಇಕೋಸಾ ಪೆಂಟನಾಯಿಕ್ ಆಸಿಡ್ ಅಂತ, ಆ್ಯಂಡ್ DHA ಅಂದರೆ ಡಿಕೋಸಾ ಹೆಕ್ಸನಾಯಿಕ್ ಆಸಿಡ್ ಅಂತ, ಆ್ಯಂಡ್ ALA ಅಂದರೆ ಆಲ್ಫಾ ಲಿನೋಲಿನಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಈ ಫಸ್ಟ್ ಹೇಳಿರುವ ಏನಿದೆ EPA ಮತ್ತು DHA ಏನಿದೆ ಅದು ಮೇನ್ಲಿ ನಮಗೆ ಲೈಕ್ ಆ್ಯನಿಮಲ್ ಒರಿಜಿನ್, ನಮ್ಮ ಮೇನ್ಲಿ ಫಿಶಸ್ ಇಂದ ಸಿಗುತ್ತೆ. ಒಳ್ಳೆ ಮೀನುಗಳೇನಿದೆ, ತಾರ್ಲೆ ಇರ್ಬೋದು, ಬಂಗಡೆ ಇರ್ಬೋದು, ಆ್ಯಂಡ್ ತುಂಬ ಮೀನುಗಳಲ್ಲಿ ಫ್ಯಾಟಿ ಫುಡ್ಗಳಲ್ಲಿ ನಮಗೆ DHA ಮತ್ತು EPA ಸಿಗುತ್ತೆ. ಬಟ್ ALA ಏನಿದೆ ಅದು ಪ್ಲಾಂಟ್ ಸೋರ್ಸಿಂದ ಸಿಗುವಂಥ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಇದರಲ್ಲಿರುವಂಥ ಒಂದು ಸಮಸ್ಯೆ ಏನಂದರೆ ಈ ಆಲ್ಫಾ ಲಿನೋಲಿನಿಕ್ ಆಸಿಡ್ ಏನಿದೆ ಅದು DHA ಮತ್ತು EPA ಆಗಿ ಕನ್ವರ್ಟ್ ಆಗೋದು ತುಂಬ ಕಡಿಮೆ. ಸೊ ನಾವು ಪ್ಲಾಂಟ್ ಸೋರ್ಸಲ್ಲಿರುವಂಥ ಒಮೆಗಾ 3 ಆಸಿಡ್ ಈ ALA ತಗೊಂಡಾಗ ಅದು ನಮ್ಮ ಬಾಡಿಯಲ್ಲಿ EPA ಮತ್ತು DHA ಆಗಿ ಕನ್ವರ್ಟ್ ಆಗಬೇಕು. ಸೊ ಆವಾಗ ಮಾತ್ರ ಅದರದ್ದು ಹೆಲ್ತ್ ಬೆನಿಫಿಟ್ ಏನಿದೆ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಬಟ್ ಏನಾಗುತ್ತೆ, ಈ ಪ್ಲಾಂಟ್ ಸೋರ್ಸಿಂದ ತಗೊಳ್ಳುವಂಥ ಈ ಒಮೆಗಾ 3 ಫ್ಯಾಟಿ ಆಸಿಡ್ EPA ಮತ್ತು DHA ಆಗಿ ಅಷ್ಟೊಂದು ಕನ್ವರ್ಟ್ ಆಗಲ್ಲ. ಸೊ ಹಾಗಾಗಿ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಂಡ್ರೆ ಮಾತ್ರ ನಮ್ಗೆ ಅದರದ್ದು ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇನ್ನು EPA ಮತ್ತು DHAದು ಬೆನಿಫಿಟ್ಸ್ ಏನೇನು ಅಂತ ಈಗ ನೋಡೋಣ. ಸೊ EPA ಅಂತ ನಾನು ಹೇಳಿದ್ದೇನೆ ಇಕೋಸಾ ಪೆಂಟನಾಯಿಕ್ ಆಸಿಡ್ ಅಂತ. ಸೊ ಇಕೋಸಾ ಪೆಂಟನಾಯಿಕ್ ಆಸಿಡ್ದು ಮೇನ್ ಫಂಕ್ಷನ್ ಏನಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಇನ್ಫ್ಲಮೇಷನ್ ಅಂದರೆ ನಮ್ಗೆ ಬರುವಂಥ ಭಾಳಷ್ಟು ಕಾಯಿಲೆಗಳು ಬರಲಿಕ್ಕಿರುವಂಥ ಮೇನ್ ಕಾರಣ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್. ನೀವು ನೋಡಿ, ಒಂದು ಸಕ್ಕರೆ ಕಾಯಿಲೆ ಇರೋ ಒಬ್ಬರಿಗೆ ಯಾಕೆ ಅಷ್ಟೊಂದು ಸಮಸ್ಯೆಗಳು ಬರುತ್ತೆ, ಅವರಿಗೆ ನೆಫ್ರೈಟಿಸ್ ಸ್ಟಾರ್ಟ್ ಆಗುತ್ತೆ, ನ್ಯೂರೈಟಿಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಐಟಿಸ್ ಅಂತ ಏನಿದೆ ಅದಕ್ಕೆ ನಾವು ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ಇನ್ಫ್ಲಮೇಷನ್ ಇರುವಂಥ ಕಾಯಿಲೆಗಳಲ್ಲಿ, ಇನ್ಫ್ಲಮೇಷನಿಂದ ಬರುವಂಥ ಕಾಯಿಲೆಗಳಿಗೆ ನಾವು ಐಟಿಸ್ ಅಂತ ಹೇಳ್ತೀವಿ. ಆರ್ಥ್ರೈಟಿಸ್, ನ್ಯೂರೈಟಿಸ್, ನೆಫ್ರೈಟಿಸ್, ಕಾರ್ಡೈಟಿಸ್, ಸೊ ಈ ಥರ. ಸೊ ಈ EPA ಇರುವಂಥ ಆಹಾರಗಳು ನಾವು ಹೆಚ್ಚಿಗೆ ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ಬರುವಂಥ ಈ ಇನ್ಫ್ಲಮೇಷನ್ನ ತಡೆಗಟ್ಟಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಭಾಳಷ್ಟು ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ನೀವೇ ವಿಚಾರ ಮಾಡಿ, ಈಗ ಡಯಾಬಿಟಿಸ್ ಇರೋ ಒಬ್ಬರು ರೆಗ್ಯುಲರ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡ್ರೆ ಅವರಿಗೆ ಫ್ಯೂಚರ್ಲಿ ಬರಲಿಕ್ಕಿರುವಂಥ ಈ ಪೆರಿಫರಲ್ ನ್ಯೂರೋಪತಿ ಅಥವಾ ಕಿಡ್ನಿ ಸಮಸ್ಯೆಗಳು ಅಥವಾ ಬ್ರೈನ್ ಸಮಸ್ಯೆಗಳು, ನರಗಳ ಸಮಸ್ಯೆಗಳು ಅಥವಾ ಹಾರ್ಟಿನ ಸಮಸ್ಯೆಗಳು, ಸೊ ಭಾಳಷ್ಟು ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ EPA ಏನಿದೆ ಅದು ನಮ್ಗೆ ಒಳ್ಳೆ ಪ್ರಮಾಣದಲ್ಲಿ ಸಿಕ್ಕಿದ್ರೆ ನಮ್ಮ ಬಾಡಿಯಲ್ಲಿ ಬರುವಂಥ ಇನ್ಫ್ಲಮೇಷನ್ನ ತಡೆಗಟ್ಟಿ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಇನ್ನು ನೆಕ್ಸ್ಟ್ ಇಸ್ DHA, ಡಿಕೋಸಾ ಹೆಕ್ಸನಾಯಿಕ್ ಆಸಿಡ್ ಅಂತ ಹೇಳ್ತೀವಿ. ಸೊ ಈ DHA ಅಂದರೆ ಇಟ್ ಈಸ್ ಒನ್ ಆಫ್ ದ ಮೇನ್ ಕಾಂಪೊನೆಂಟ್ ಆಫ್ ಅವರ್ ಬ್ರೈನ್. ನಮ್ಮ ಬ್ರೈನ್ ಮಾಡಿರೋದೇ DHA ಇಂದ. ಬ್ರೈನ್ ಮತ್ತು ನಮ್ಮ ರೆಟಿನಾ ಏನಿದೆ ಇದರಲ್ಲೇ DHA ಕಂಟೆಂಟ್ ತುಂಬ ಹೆಚ್ಚಿಗೆ ಪ್ರಮಾಣದಲ್ಲಿ ಇರುತ್ತೆ. ಈಗ ನೀವೇ ನೋಡಿ, ನಮ್ಮ ತುಂಬ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಈಗ ಹಾರ್ಲಿಕ್ಸ್, ಬಾರ್ನ್ವಿಟಾ ಇದರಲ್ಲೆಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ಏನು ಹೇಳ್ತಾರೆ, ಇದರಲ್ಲಿ ಸಫಿಷಿಯೆಂಟ್ ಆಗಿ DHA, ಡಿಕೋಸಾ ಹೆಕ್ಸನಾಯಿಕ್ ಆಸಿಡ್ ಇದೆ ಅಂತ ಹೇಳ್ತಾರೆ. ಸೊ ನಮ್ಮ ನರಗಳ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಈ DHA ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಇದೆರಡೂ ಕೂಡ ನಮಗೇನು ಈ ಒಮೆಗಾ 3 ಫ್ಯಾಟಿ ಆಸಿಡ್ ಇಂದ ಸಿಗುತ್ತೆ. ಆ್ಯಂಡ್ ತುಂಬ ಜನರಿಗೆ ಆ್ಯಕ್ಚುಲಿ ಈ ಒಮೆಗಾ 3 ತಗೊಳ್ಳುವಾಗ
ಅದು ಫಿಶ್ ಒರಿಜಿನ್ ಅಂತ ಹೇಳಿದ ಕೂಡ ಅವ್ರೇನು ಮಾಡ್ತಾರೆ, ಲೈಕ್ ನನಗೆ ಬೇಡ, ಐ ಆಮ್ ಎ ವೆಜಿಟೇರಿಯನ್, ನಾನು ತಗೊಳ್ಳಲ್ಲ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ನೋಡಿದರೆ ದಟ್ ಈಸ್ ಆಲ್ಸೋ ವೆಜಿಟೇರಿಯನ್ ಇನ್ ಒರಿಜಿನ್. ಸೊ ಆ್ಯಕ್ಚುಲಿ ಅದು ಸಮುದ್ರದಲ್ಲಿ ಇರುವಂಥ ಒಂದು ಪಾಚಿ, ಆ ಪಾಚಿಯಲ್ಲಿ ಹೈಯೆಸ್ಟ್ ಆಗಿ ಅಂದರೆ ಮಾಸ್, ಅದರಲ್ಲೇ ಹೈಯೆಸ್ಟ್ ಆಗಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತೆ. ಸೊ ಅದನ್ನ ಏನು ಮಾಡುತ್ತೆ, ಕೆಲವು ಮೀನುಗಳು ತಿನ್ನುತ್ತೆ. ಸೊ ಅದರ ಹೊಟ್ಟೆಯಲ್ಲಿ ಇದು ಕನ್ವರ್ಟ್ ಆಗುತ್ತೆ, ಮತ್ತು ಅಂದರೆ EP ಆಗಿ ಮೇನ್ಲಿ DH ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ಹಿಡಿದು ಅದರಿಂದ ಅದು ಎಕ್ಸ್ಟ್ರಾಕ್ಟ್ ಮಾಡಿ ಸಾಫ್ಟ್ ಜೆಲ್ಸ್ ಅಥವಾ ಕ್ಯಾಪ್ಸೂಲ್ಸ್ ಮಾಡಿ ಹ್ಯೂಮನ್ ಬೀಯಿಂಗ್ಸ್ ನಾವು ತಗೊಳ್ತೀವಿ. ಸೊ ಅದು ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಯಾಕೆಂದ್ರೆ ನಾನು ಹೇಳಿದ್ದೇನೆ, ಪ್ಲಾಂಟ್ ಸೋರ್ಸಲ್ಲಿ ನಮಗೆ ಅಗಸೆ ಬೀಜ ಇರ್ಬೋದು, ಭಾಳಷ್ಟು ಸೀಡ್ಸ್ಗಳಲ್ಲಿ ನಮಗೆ DHA ಮತ್ತು ಇದೆಲ್ಲ ಸಿಗುತ್ತೆ, ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಬಟ್ ಅದರದ್ದು ಕನ್ವರ್ಷನ್ ಇಸ್ ವೆರಿ ಲೆಸ್. ಸೊ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ತಗೋಬೇಕಾಗುತ್ತೆ. ಈಗ ಮೊದಲೆಲ್ಲ ನಮ್ಮ ಮನೆಯಲ್ಲಿರುವಂಥ ಆಕಳುಗಳು ಅಂದರೆ ಹಸು ಏನಿದೆ, ಸೊ ಹಸು ಯೂಶಲಿ ಗ್ರಾಸ್ ಫೆಡ್ ಇತ್ತು ಅಲ್ವಾ. ಈಗೆಲ್ಲ ಏನಾಗ್ತಾ ಇದೆ, ನಾವು ಎಲ್ಲದು ಕ್ಯಾಟಲ್ ಫೀಡ್ ತಂದು ಕೊಡ್ತೀವಿ, ಅದು ಇದು ಅಂತ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಹಾಗಾಗಿ ನಮ್ಗೆ ಈಗ ಸಿಗುವಂಥ ಹಾಲಲ್ಲಿ ಕೂಡ ಅಷ್ಟೊಂದು ಒಳ್ಳೆ ಪ್ರಮಾಣದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿಲ್ಲ. ಬಟ್ ಈ ಹಳ್ಳಿಗಳಲ್ಲಿ ಎಲ್ಲ ಕಡೆ ಹುಲ್ಲು ತಿಂದ್ಕೊಂಡು ತಿರುಗುವಂಥ ಹಸುಗಳದ್ದು ಹಾಲು ಏನಿದೆ, ಅದರಲ್ಲಿ ಕೂಡ ಇಟ್ ಈಸ್ ಆಲ್ಸೋ ವೆರಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಅದು ತಗೊಂಡ್ರು ಕೂಡ ನಮಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಸೊ ಈಗ ಯಾವ ಕಾಯಿಲೆಗಳಿರೋರು ಈ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡ್ರೆ ಒಳ್ಳೇದು ಅಂತ ನೋಡೋಣ. ಸೊ ಒನ್ ಆಫ್ ದ ಮೇಜರ್ ಬೆನಿಫಿಟ್ ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ ಏನು ಅಂತ ಕೇಳಿದ್ರೆ, ಇಟ್ ಈಸ್ ಎ ನ್ಯಾಚುರಲ್ ಬ್ಲಡ್ ಥಿನ್ನರ್. ನಾವೇನು ಯೂಶಲಿ ಒಂದು ಕೊಲೆಸ್ಟ್ರಾಲ್, ಹೈಪರ್ ಕೊಲೆಸ್ಟ್ರಾಲೇಮಿಯಾ ಇದ್ರೆ ಅಥವಾ ಏನಾದರೂ ಒಂದು ಬ್ಲಾಕೇಜ್ ಇದ್ರೆ ನಾವೇನು ಮಾಡ್ತೀವಿ, ರೆಗ್ಯುಲರ್ಲಿ ಆಸ್ಪಿರಿನ್ ತಗೊಳ್ತೀವಿ ಅಲ್ವಾ. ನಿಮಗೆಲ್ಲ ಗೊತ್ತು, ಇಕೋಸ್ಪ್ರಿನ್ ಮಾತ್ರ ಏನಿದೆ, ದಟ್ ಇಸ್ ಅ ಬ್ಲಡ್ ಥಿನ್ನರ್ ಅಂತ ಎಲ್ಲರಿಗೂ ಗೊತ್ತು. ಸೊ ನ್ಯಾಚುರಲ್ ಆಗಿರುವಂಥ ಒಂದು ಬ್ಲಡ್ ಥಿನ್ನರ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಅದು ತಗೊಂಡ್ರೆ ಏನಾಗುತ್ತೆ, ನಮಗೆ ಈ ರಕ್ತದಲ್ಲಿ ಬರುವಂಥ ಅನ್ವಾಂಟೆಡ್ ಕ್ಲಾಟ್ಸ್ ಏನಿದೆ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಇಟ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಇನ್ನೊಂದು ಏನಂದರೆ, ನಮ್ಮ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ. ಸೊ ನಮಗೆಲ್ಲಿ ಕಾರ್ಡಿಯಾಕ್ ಬ್ಲಾಕ್ ಬರಲಿಕ್ಕೆ, ಅಂದರೆ ಹೃದಯದಲ್ಲಿ ಲೈಕ್ ಕೊರೋನರಿ ಬ್ಲಾಕ್ ಬಂದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಇರುವಂಥ ಮೇನ್ ರೀಸನ್ ಏನು ಅಂತ ಕೇಳಿದರೆ ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ರಕ್ತನಾಳಗಳೊಳಗೆ ಇರುವಂಥ ಆಗುವಂಥ ಇನ್ಫ್ಲಮೇಷನ್ ಇಂದ ಅಲ್ಲೊಂದು ಸಣ್ಣ ಪ್ಲೇಕ್ ಫಾರ್ಮೇಷನ್ ಆಗುತ್ತೆ, ಒಂದು ಸಣ್ಣ ಸ್ಕಾರ್ ಫಾರ್ಮೇಷನ್ ಆಗುತ್ತೆ. ಸೊ ಅದಕ್ಕೆ ನಾವು ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ತೀವಿ, ಅಥೆರೋಸ್ಕ್ಲಿರೋಟಿಕ್ ಪ್ಲೇಕ್ ಅಂತ ಹೇಳ್ತೀವಿ. ಸೊ ಈ ಪ್ಲೇಕೆ ನಿಧಾನಕ್ಕೆ ದೊಡ್ಡಾಗಿ ಯಾಕೆ ದೊಡ್ಡಾಗುತ್ತೆ, ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಕೆಟ್ಟ ಫ್ಯಾಟ್ ಏನಿದೆ, ನಾವು LDL ಅಂತ ಏನು ಹೇಳ್ತೀವಿ, ಅದು ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ, ಆ ಸಣ್ಣ ಪ್ಲೇಕ್ ಏನಿದೆ ಅದು ದೊಡ್ಡ ಬ್ಲಾಕ್ ಆಗಿ ಡೆವಲಪ್ ಆಗುತ್ತೆ. ಬಟ್ ರೆಗ್ಯುಲರ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಂಡ್ರೆ ಅದರಲ್ಲಿ ಇರುವಂಥ EP ಏನು ಮಾಡುತ್ತೆ ಅಂದರೆ, ಈ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಅನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಅಲ್ಲಿ ಪ್ಲೇಕ್ ಫಾರ್ಮೇಷನ್ ಆಗೋದನ್ನ ಕಡಿಮೆ ಮಾಡ್ಬೋದು, ಬ್ಲಾಕ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಬ್ಲಾಕ್ ಅನ್ನು ಸ್ಟೆಬಿಲೈಸ್ ಮಾಡಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಕೆಲವು ನೀವು ಕೇಳಿರ್ತೀರಿ, ಅನ್ಸ್ಟೇಬಲ್ ಬ್ಲಾಕ್ ಅಂತ ಹೇಳ್ತೀವಿ, ಅನ್ಸ್ಟೇಬಲ್ ಆಂಜಿನಾ ಅಂತ ಹೇಳ್ತೀವಿ. ಸಡನ್ ಆಗಿ ಸಿವಿಯರ್ ಪೇನ್ ಡೆವಲಪ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ ಗೊತ್ತೇ ಇರಲ್ಲ ಅವರಿಗೆ ಹಾರ್ಟಲ್ಲಿ ಬ್ಲಾಕ್ ಇತ್ತು ಅಂತ. ಸೊ ಆ ಥರ ಕಂಡೀಷನ್ನ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಒಮೆಗಾ 3 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಇನ್ನು ಡಿಸ್ಲಿಪಿಡಿಮಿಯಾ, ಯಾರಿಗೆ ಹೈ ಟ್ರೈಗ್ಲಿಸರೈಡ್ಸ್ ಲೆವೆಲ್ ಇದೆಯೋ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಮತ್ತು HDL ನ ಇಂಪ್ರೂವ್ ಮಾಡಲಿಕ್ಕೆ ಒಮೆಗಾ 3 ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಯಾರಿಗಾದರೂ ನಾವು ಬ್ಲಡ್ ಟೆಸ್ಟ್ ಮಾಡುವಾಗ ಯೂಶಲಿ ಆಫ್ಟರ್ ಅನ್ ಏಜ್ ಆಫ್ 40 ನಾವು ರೆಗ್ಯುಲರ್ಲಿ ಮಾಡುವಂಥ ಟೆಸ್ಟ್ಗಳು ಯಾವ್ದು, ಒಂದು ಬ್ಲಡ್ ಶುಗರ್ ಚೆಕ್ ಮಾಡ್ತೀವಿ, ಎರಡನೇದು ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀವಿ, ಇನ್ನು ಲಿವರ್ ಫಂಕ್ಷನ್ ಟೆಸ್ಟ್ ಕೂಡ ಮಾಡ್ತೀವಿ. ಸೊ ಯೂಶಲಿ ಎಲ್ಲರೂ ನಾವೀಗ ಎಸ್ಪೆಷಲಿ ಧಾನ್ಯಗಳು ಹೆಚ್ಚಿಗೆ ತಿನ್ನೋರು, ಅಕ್ಕಿ ಇರ್ಬೋದು, ಜೋಳ ಇರ್ಬೋದು, ರಾಗಿ ಇರ್ಬೋದು, ಗೋಧಿ ಇರ್ಬೋದು, ಇದು ಹೆಚ್ಚಿಗೆ ತಿನ್ನುವಾಗ ನಮ್ಮ ಬಾಡಿಯಲ್ಲಿ ಹೆಚ್ಚಿಗೆ ಇರುವಂಥ ಗ್ಲೂಕೋಸಿಂದ ಟ್ರೈಗ್ಲಿಸರೈಡ್ ವ್ಯಾಲ್ಯೂಸ್ ಏನಿದೆ ಅದು ಹೆಚ್ಚಾಗಿರುತ್ತೆ. ಸೊ ಈ ಟ್ರೈಗ್ಲಿಸರೈಡನ್ನು ಕಂಟ್ರೋಲ್ ಮಾಡಲಿಕ್ಕೆ, ಅದರೊಟ್ಟಿಗೆ ನಮ್ಮ HDLನ ಬೂಸ್ಟ್ ಮಾಡಲಿಕ್ಕೆ ಒಮೆಗಾ 3 ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಇನ್ನು ಅದರೊಟ್ಟಿಗೆ ನಮ್ಮ ಸ್ಕಿನ್ ಹೆಲ್ತನ್ನು ಮೇಂಟೈನ್ ಮಾಡಲಿಕ್ಕೂ ಕೂಡ ಒಮೆಗಾ 3 ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಆ್ಯಂಡ್ ಮೂಡ್ ವೇರಿಯೇಷನ್ಸ್, ಈಗ ನೀವು ನೋಡಿ ಕೆಲವು ಸಲ ಪ್ರೆಗ್ನೆಂಟ್ ವಿಮೆನಲ್ಲಿ ಸಡನ್ ಆಗಿ ಡಿಪ್ರೆಷನ್ ಡೆವಲಪ್ ಆಗುತ್ತೆ. ಸೊ ಅದಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ, ನಮ್ಮ ಅಂದರೆ ಪ್ರೆಗ್ನೆಂಟ್ ವಿಮೆನ್ದು ಹೊಟ್ಟೆಯಲ್ಲಿ ಇರುವ ಮಗುದು ಬ್ರೈನ್ ಡೆವಲಪ್ಮೆಂಟಿಗೆ DHA ಬೇಕಾಗುತ್ತೆ, ಈ ಡಿಕೋಸಾಹೆಕ್ಸನೋಯಿಕ್ ಆಸಿಡ್ ಬೇಕಾಗುತ್ತೆ. ಸೊ ಸಮ್ಟೈಮ್ಸ್ ಆ ಹೈ ಡಿಮ್ಯಾಂಡಿಂದ ಈ ಮದರಿಗೆ ಡಿಪ್ರೆಷನ್ ಆಗುವಂಥ ಸಾಧ್ಯತೆ ಇದೆ, ಅವರದ್ದು DHA ಲೆವೆಲ್ಸ್ ಕಮ್ಮಿ ಆಗುವಂಥ ಸಾಧ್ಯತೆ ಇದೆ. ಸೊ ಅಂಥ ಲೇಡೀಸಲ್ಲಿ ನಾವು ಈ ಒಮೆಗಾ 3 ಫ್ಯಾಟಿ ಆಸಿಡ್ ಕೊಟ್ಟಾಗ ಕೂಡ ಅವರಿಗೆ ಡಿಪ್ರೆಷನ್ದ ಹೊರಗೆ ಬರಲಿಕ್ಕೆ, ಇನ್ನೂ ಭಾಳಷ್ಟು ಕೇಸಸ್ ಇದೆ. ಈವನ್ ಮೂಡ್ ಸ್ವಿಂಗ್ಸಲ್ಲಿ ಆಫ್ಟರ್ ಮೆನೋಪಾಸ್ ಮೂಡ್ ಸ್ವಿಂಗ್ಸ್ ಇರುತ್ತೆ, ಕೆಲವರಿಗೆ ಡಿಪ್ರೆಷನ್ ಆಗ್ಬೋದು. ಸೊ ಅವರಿಗೆಲ್ಲ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಆಸ್ ಎ ಸಪ್ಲಿಮೆಂಟ್ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು. ಆ್ಯಕ್ಚುಲಿ ಹೇಳಿದರೆ ಪ್ರತಿ ದಿವಸ ಅರೌಂಡ್ 1000 milligrams ಆಫ್ ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ ರಿಕ್ವೈರ್ಮೆಂಟ್ ಇದೆ. ಬಟ್ ನಮ್ಮ ರೆಗ್ಯುಲರ್ ಫುಡ್ಡಲ್ಲಿ ನಾಟ್ ಈವನ್ 30 milligrams ನಮಗೆ ಸಿಗಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ರೆಗ್ಯುಲರ್ ಆಗಿ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದರೆ ಸಫಿಷಿಯೆಂಟ್ ಆಗಿರುವಷ್ಟು ಲೈಕ್ ಒಮೆಗಾ 3 ನಮಗೆ ಸಿಗುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇನ್ನು ಒಮೆಗಾ 3ಯಲ್ಲಿ ಹೆಚ್ಚಿಗೆ DHA ಇರುವುದರಿಂದ ಆಟಿಸಮ್ ಇರುವಂಥ ಮಕ್ಕಳು ಅಥವಾ ADHD ನಾವು ಹೇಳ್ತೀವಲ್ಲ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತೀವಿ. ಅಂದರೆ ಕೆಲವು ಮಕ್ಕಳಿಗೆ ನೀವು ನೋಡಿರ್ತಾರೆ, ಅವರಿಗೆ ಏನು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಅವರು ಸಡನ್ ಆಗಿ ಅದು ಮಾಡ್ತಾರೆ ಇದು ಮಾಡ್ತಾರೆ, ದೇ ವಿಲ್ ಬಿ ರೆಸ್ಟ್ಲೆಸ್, ನಾವು ಹೇಳೋ ಕಮ್ಯಾಂಡನ್ನು ಒಬೇ ಮಾಡಲ್ಲ. ಸೊ ಅಂಥ ಮಕ್ಕಳಿಗೂ ಕೂಡ
ಈ ಒಮೆಗಾ 3 ಫ್ಯಾಟಿ ಆಸಿಡ್ ರೆಗ್ಯುಲರ್ಲಿ ಕೊಟ್ಟಾಗ ತುಂಬ ಡ್ರಾಸ್ಟಿಕ್ ಆಗಿರುವಂಥ ಚೇಂಜಸನ್ನು ನೋಟಿಸ್ ಮಾಡಿದ್ವಿ. ಅವ್ರದ್ದು ಲೈಕ್ ಐ ಟು ಐ ಕಾಂಟ್ಯಾಕ್ಟ್ ಇಂಪ್ರೂವ್ ಆಗುತ್ತೆ, ಅವ್ರದ್ದು ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಹೆಚ್ಚಿಗೆ ಟೈಮ್ ಒಂದೇ ಕಡೆ ಕುತ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಅವರ ಓವರಾಲ್ ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಲೈಕ್ ಅವರ ಆಕ್ಟಿವಿಟೀಸ್ ಇಂಪ್ರೂವ್ ಆಗಲಿಕ್ಕೂ ಕೂಡ ಒಮೆಗಾ 3 ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಈಗ ತುಂಬ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆ PCOD. ನಿಮಗೆಲ್ಲ ಗೊತ್ತಿದೆ PCOD, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ PCOS, ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಏನಿದೆ. ಸೊ ಇದರಲ್ಲಿರುವಂಥ ಒಂದು ಮೇನ್ ಕಾಸ್ ಏನು ಇದಕ್ಕೆಲ್ಲ ಇರೋದು ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಒಮೆಗಾ 3 ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಅದರೊಟ್ಟಿಗೆ ನಮ್ಮ ಡಯಾಬಿಟಿಸ್ ಮೆಲೈಟಿಸ್ ಅಲ್ಲಿ ನಮಗೆ ಬರಲಿಕ್ಕಿರುವಂಥ ಭಾಳಷ್ಟು ಕಾಂಪ್ಲಿಕೇಶನ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಈ ರೆಗ್ಯುಲರ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತಗೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಆ್ಯಂಡ್ ಇದಕ್ಕೊಂದು ಕಾಂಟ್ರಾ ಇಂಡಿಕೇಶನ್ ಅಂತ ಕೇಳಿದ್ರೆ ಆ್ಯಕ್ಚುಲಿ ಕಾಂಟ್ರಾ ಇಂಡಿಕೇಶನ್ ಇಲ್ಲ. ಯಾಕಂದರೆ ದಿಸ್ ಇಸ್ ಒನ್ ಆಫ್ ದ ಎಸೆನ್ಷಿಯಲ್ ಫ್ಯಾಟಿ ಆಸಿಡ್. ನಮ್ಮ ಬಾಡಿಯಲ್ಲಿ ಈ ಫ್ಯಾಟಿ ಆಸಿಡ್ ಪ್ರೊಡ್ಯೂಸ್ ಆಗದೇ ಇದ್ದಿದ್ದಕ್ಕೆ ನಾವು ಎಕ್ಸ್ಟರ್ನಲಿ ತಗೊಳ್ತೀವಿ. ಬಟ್ ತುಂಬ ಹೈ ಡೋಸಸ್ಸಲ್ಲೆಲ್ಲ ಬೇಕು ಅಂತಿಲ್ಲ. ಮೇ ಬಿ ಒಂದು 500 to 1000 milligrams per day ನಮಗಿದ್ರೆ ಅದು ಸಫಿಷಿಯೆಂಟ್ ಆಗುತ್ತೆ. ಸೊ ಆ್ಯಂಡ್ ನಮ್ಮ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಎಷ್ಟೋ ನ್ಯಾಚುರಲ್ ಘೀ, ತುಪ್ಪ, ಇದರಲ್ಲೆಲ್ಲ ನ್ಯಾಚುರಲಿ ಇದು ಈ ಒಮೆಗಾ 3 ಫ್ಯಾಟಿ ಆಸಿಡ್ ಇತ್ತು. ಬಟ್ ಈಗ ಏನಾಗಿದೆ, ಎಲ್ಲ ಪ್ರೊಸೆಸ್ಡ್ ಆಗಿದ್ದಕ್ಕೆ ಎಲ್ಲ ಆರ್ಟಿಫಿಷಿಯಲ್ ಲೈಕ್ ಥಿಂಗ್ಸ್ ಯೂಸ್ ಮಾಡೋದ್ರಿಂದ ಈ ಒಮೆಗಾ 3 ಕಂಟೆಂಟ್ ಏನಿದೆ ಅದು ತುಂಬ ಕಡಿಮೆ ಆಗಿಬಿಟ್ಟಿದೆ. ನಾನು ಫಸ್ಟ್ ಹೇಳಿದಾಗೆ ಹಳ್ಳಿಯಲ್ಲಿರುವಂಥ ಹಸುದು ಹಾಲು ಏನಿದೆ ಅದರಲ್ಲಿ ಕೂಡ ತುಂಬ ಒಮೆಗಾ 3 ರಿಚ್ ಇತ್ತು. ಈಗ ಬಟ್ ಬರುತ್ತೆ, ನೀವು ನೋಡಿ ಒಮೆಗಾ 3 ಫಾರ್ಟಿಫೈಡ್ ಫುಡ್ ಐಟಮ್ಸ್ ತುಂಬ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಓವರಾಲ್ ನಾವು ನೋಡಿದರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ದಟ್ ಈಸ್ ರಿಯಲಿ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಒಮೆಗಾ 3 ಥರ ಇದೇ ಥರ ಇರುವಂಥ ಮತ್ತೊಂದು ಫ್ಯಾಟಿ ಆಸಿಡ್ ಯಾವುದು ಅಂತ ಕೇಳಿದ್ರೆ ಒಮೆಗಾ 6 ಫ್ಯಾಟಿ ಆಸಿಡ್. ಈಗ ಒಮೆಗಾ 6 ಫ್ಯಾಟಿ ಆಸಿಡ್ ಬಗ್ಗೆ ಕೆಲವು ಅಡ್ವರ್ಟೈಸ್ಮೆಂಟ್ ಕೂಡ ನಡೀತಾ ಇದೆ. ಬಟ್ ಆಕ್ಚುಲಿ ನಾವು ನೋಡಿದ್ರೆ ಒಮೆಗಾ 3 ಫಂಕ್ಷನ್ಸ್ ಏನೇನಿದೆ ಇದರ ಜಸ್ಟ್ ಆಪೋಸಿಟ್ ಆಕ್ಚುಲಿ ಒಮೆಗಾ 6 ಫ್ಯಾಟಿ ಆಸಿಡ್. ಅಂದರೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಹೆಚ್ಚು ಮಾಡುವಂಥ ಒಂದು ಫ್ಯಾಟಿ ಆಸಿಡ್. ಸೊ ಇನ್ಫ್ಲಮೇಷನ್ ಆಗಬೇಕಾ ಅಂತ ಕೇಳಿದ್ರೆ ಬೇಕು ಅಲ್ವಾ, ಯಾಕೆಂದರೆ ನಮಗೆ ಏನಾದರೂ ಒಂದು ಇನ್ಫೆಕ್ಷನ್ ಏನಾದರೂ ಆದರೆ ನಮ್ಮ ಬಾಡಿಯಲ್ಲಿ ಇನ್ಫ್ಲಮೇಷನ್ ಆಗಿ ಆ ಬ್ಯಾಕ್ಟೀರಿಯಾ ಏನಿದೆ ಅಥವಾ ವೈರಸ್ ಏನಿದೆ ಅದನ್ನು ಸಾಯಿಸಬೇಕು. ಸೊ ಅದಕ್ಕೆ ಹೆಲ್ಪ್ ಮಾಡುವಂಥ ಆ ಇನ್ಫ್ಲಮೇಟರಿ ಪಾತ್ವೆಯನ್ನು ಬೂಸ್ಟ್ ಮಾಡುವಂಥ ಒಂದು ಫ್ಯಾಟಿ ಆಸಿಡ್ ಒಮೆಗಾ 6 ಫ್ಯಾಟಿ ಆಸಿಡ್. ಬಟ್ ಮೊದಲೆಲ್ಲ ಹೇಗಿತ್ತು ಅಂದರೆ ನಾವು ನ್ಯಾಚುರಲಿ ತಗೊಳ್ಳುವಂಥ ಫುಡ್ ಐಟಮ್ಸ್, ಅದು ತುಪ್ಪ ಇರ್ಬೋದು, ಹಾಲು ಇರ್ಬೋದು, ಎಣ್ಣೆ ಇರ್ಬೋದು, ಕೋಕೋನಟ್ ಆಯಿಲ್ ಇರ್ಬೋದು. ಸೊ ಇದರಲ್ಲೆಲ್ಲ ಹೇಗಿತ್ತು ಅಂದರೆ ಒಮೆಗಾ 6 ಮತ್ತು ಒಮೆಗಾ 3 ಒಂದು ಪ್ರಪೋರ್ಷನ್ ಇತ್ತು, 1:1. ಓಕೆ, ಅದು ಈಕ್ವಲಿ ಇತ್ತು. ಸೊ ಹಾಗಾಗಿ ನಮಗೇನು ಹೆಲ್ತ್ ಪ್ರಾಬ್ಲಮ್ಸ್ ಏನು ಬರೋದಿಲ್ಲ ಆಗಿತ್ತು, ಬಾಡಿಯಲ್ಲಿ ಅಷ್ಟೊಂದು ಇನ್ಫ್ಲಮೇಷನ್ ಆಗೋದಿಲ್ಲ ಆಗಿತ್ತು. ಬಟ್ ಈಗ ಏನಾಗ್ಬಿಟ್ಟಿದೆ ಅಂದರೆ ನಾವು ತಗೊಳ್ಳುವಂಥ ಎಷ್ಟೋ ರಿಫೈನ್ಡ್ ಆಯಿಲ್ಸಲ್ಲಿ ಈ ಒಮೆಗಾ 6 ಕಂಟೆಂಟ್ ಏನಿದೆ ಅದು ತುಂಬ ಜಾಸ್ತಿ ಇದೆ. ಮೇನ್ಲಿ ಸನ್ಫ್ಲವರ್ ಆಯಿಲಲ್ಲಿ ನಾವು ನೋಡಿದರೆ ಅರೌಂಡ್ 50-60% ಈ ಒಮೆಗಾ 6 ಫ್ಯಾಟಿ ಆಸಿಡ್ ಇರೋದ್ರಿಂದ ಅದು ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ಓವರಾಲ್ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, ಒಬೇಸಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಭಾಳಷ್ಟು ಸಮಸ್ಯೆಗಳು ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ಕಾಸ್ ಏನು ಅಂತ ಕೇಳಿದ್ರೆ ಹೈ ಕನ್ಸಂಪ್ಷನ್ ಆಫ್ ಒಮೆಗಾ 6 ಫ್ಯಾಟಿ ಆಸಿಡ್. ಸೊ ಅದರೊಟ್ಟಿಗೆ ಈ ಒಮೆಗಾ 6 ಫ್ಯಾಟಿ ಆಸಿಡ್ ಏನಿದೆ ಅದು ಆಕ್ಸಿಡೈಸ್ಡ್ ಆಗುವಂಥ ಸಾಧ್ಯತೆ ಕೂಡ ತುಂಬ ಹೆಚ್ಚಿಗೆ ಇದೆ. ಸೊ ಹಾಗಾಗಿ ಇಟ್ ಕ್ಯಾನ್ ಬಿ ಕಾರ್ಸಿನೋಜೆನಿಕ್, ನಮಗೆ ಕ್ಯಾನ್ಸರ್ ಈ ಥರ ಕಾಯಿಲೆಗಳು ಬರಲಿಕ್ಕೆ ಇದೊಂದು ಕಾರಣ ಕೂಡ ಆಗ್ಬೋದು. ಆ್ಯಂಡ್ ನಾವು ಈಗ ತಗೊಳ್ಳುವಂಥ ಮೋಸ್ಟ್ ಆಫ್ ದ ಫುಡ್ಡು, ಈಗ ನೂಡಲ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಇದೆಲ್ಲ ಮೇನ್ಲಿ ಹೈ ಅಂದರೆ ಸೂಕ್ರೋಸ್ ಅಥವಾ ಫ್ರಕ್ಟೋಸು ಅದರೊಟ್ಟಿಗೆ ಆ್ಯಂಡ್ ಈ ಒಮೆಗಾ 6 ಫ್ಯಾಟಿ ಆಸಿಡ್ ಇದು ಹೆಚ್ಚಿಗೆ ಇರುವಂಥ ಆಹಾರಗಳಾಗಿದ್ದಕ್ಕೆ ನಮಗೆ ಭಾಳಷ್ಟು ಕಾಯಿಲೆಗಳು ಬರ್ತಾ ಇದೆ. ಸೊ ನಾವು ಫಸ್ಟ್ ಹೇಳ್ದಂಗೆ ವೆನ್ ಇಟ್ ವಾಸ್ ಇನ್ ಅ ಬ್ಯಾಲೆನ್ಸ್, ನಮಗೆ ಬೇಕು ಈಗ ಒಮೆಗಾ 6 ತಗೊಂಡ್ರೆ ಏನಾಗುತ್ತೆ, ಅದು ಮೇನ್ಲಿ ಯೂಸ್ ಆಗೋದು ನಮ್ಮ ಬಾಡಿಯಲ್ಲಿ ಅರಾಕ್ಡೋನಿಕ್ ಆಸಿಡ್ ಅಂತ ಒಂದು ಇನ್ಫ್ಲಮೇಷನ್ಗೆ ಬೇಕಾಗಿರುವಂಥ ಒಂದು ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ಮಾಡಲಿಕ್ಕೆ. ಬಟ್ ಏನಾಗಿದೆ, ಈಗ ಅರೌಂಡ್ 1:50 ರೇಷಿಯೋ ಆಗಿದೆ. ಒಮೆಗಾ 3 ಫ್ಯಾಟಿ ಆಸಿಡ್ ನಮಗೆ 1% ಸಿಕ್ಕಿದ್ರೆ ಮೋರ್ ದ್ಯಾನ್ 50% ನಾವು ಈ ಒಮೆಗಾ 6 ತಗೊಳ್ತಾ ಇದ್ವಿ. ಸೊ ಹಾಗಾಗಿ ನಮಗೆ ಇಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ. ಮಕ್ಕಳಲ್ಲಿ PCOD ಹೆಚ್ಚಿಗೆ ಡೆವಲಪ್ ಆಗ್ತಾ ಇದೆ, ಹಾರ್ಟಿನ ಸಮಸ್ಯೆಗಳು ಹೆಚ್ಚಿಗೆ ಕಂಡು ಬರ್ತಾ ಇದೆ, ಇನ್ಫ್ಲಮೇಷನ್ ತುಂಬ ಹೆಚ್ಚಾಗ್ತಾ ಇದೆ, ತುಂಬ ಕಾಂಪ್ಲಿಕೇಶನ್ಸ್ ಬರ್ತಾ ಇದೆ. ಸೊ ಓವರಾಲ್ ನಾವು ಏನು ಮಾಡಬೇಕು ಅಂದರೆ ನಮ್ಮ ಆಹಾರದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಏನಿದೆ ಅದರ ಕಂಟೆಂಟನ್ನು, ಅದರ ಪರ್ಸೆಂಟೇಜನ್ನು ನಾವು ಹೆಚ್ಚು ಮಾಡಬೇಕು. ಅದರೊಟ್ಟಿಗೆ ಈ ಒಮೆಗಾ 6 ಇರುವಂಥ ಆಹಾರಗಳನ್ನು ಕಡಿಮೆ ಮಾಡಬೇಕು. ಸೊ ಮೇನ್ಲಿ ಕಾಟನ್ ಸೀಡ್ ಆಯಿಲ್ ಇರ್ಬೋದು, ಸನ್ಫ್ಲವರ್ ಆಯಿಲ್ ಇರ್ಬೋದು, ಈ ಥರ ಐಟಮ್ಸನ್ನು ನಾವು ಕಡಿಮೆ ಮಾಡಲೇಬೇಕು. ಅದರೊಟ್ಟಿಗೆ ನಾವು ನ್ಯಾಚುರಲಿ ಇರುವಂಥ, ಈಗ ನಾವು ಹೇಳ್ತೀವಿ ವರ್ಜಿನ್ ಕೋಕೋನಟ್ ಆಯಿಲ್ ತುಂಬ ಒಳ್ಳೆಯದು. ನಾವು ಸನ್ಫ್ಲವರ್ ಆಯಿಲ್ ತಗೊಳ್ತಾ ಇದ್ವಿ, ಬಟ್ ಭಾರತದಿಂದ ಹೈಯೆಸ್ಟ್ ಈ ವರ್ಜಿನ್ ಕೋಕೋನಟ್ ಆಯಿಲ್ USA ಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಯಾಕೆ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದು ತಗೊಳ್ಳೋದ್ರಿಂದ ನಮ್ಮ ಈ ಅಲ್ಝಿಮರ್ಸ್ ಇಂಥ ತುಂಬ ದೊಡ್ಡ ಕಾಯಿಲೆಗಳೇನಿದೆ ಅದು ಪ್ರಿವೆಂಟ್ ಮಾಡಲಿಕ್ಕೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್. ಸೊ ಹಾಗಾಗಿ ಭಾರತದಿಂದ ಎಷ್ಟೋ ಈ ವರ್ಜಿನ್ ಕೋಕೋನಟ್ ಆಯಿಲ್ ಸಾಫ್ಟ್ ಜೆಲ್ಸ್ ರೆಡಿ ಮಾಡಿ ಎಷ್ಟೋ ಅಮೇರಿಕಾ ಇಂಥ ಯುರೋಪ್ ಕಂಟ್ರೀಸ್ಗೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ನಾವೇನು ಮಾಡಬೇಕು, ನಮ್ಮ ಸುತ್ತಮುತ್ತಲು ಇರುವಂಥ ಈಗ ತೆಂಗಿನೆಣ್ಣೆ ಏನಿದೆ ಅದನ್ನು ಹೆಚ್ಚಿಗೆ ಬಳಸಬೇಕು. ಅಥವಾ ಗ್ರೌಂಡ್ನಟ್ ಆಯಿಲ್, ಈಗ ಅನ್ಸ್ಯಾಚುರೇಟೆಡೇ ಬೇಕು ಅಂತ ಇದ್ದರೆ ನೀವು ಗ್ರೌಂಡ್ನಟ್ ಆಯಿಲ್ ನೀವು ಯೂಸ್ ಮಾಡ್ಬೋದು. ಇದೇ ಥರ ಎಣ್ಣೆಗಳು ಯೂಸ್ ಮಾಡೋದ್ರಿಂದ ನಮಗೆ ಬರುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕಾಗುತ್ತೆ. ಭಾಳಷ್ಟು ಸಮಸ್ಯೆ
ಸಮಸ್ಯೆಗಳನ್ನು, ಈಗ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ, ಫ್ಯಾಟ್ ಅಂದರೆ ಕೆಟ್ಟದು ಅಂತ ಒಂದು ಕನ್ಸೆಪ್ಟ್ ಬಂದ್ಬಿಟ್ಟಿದೆ. ಸೊ ಅದನ್ನು ನಾವು ದೂರ ಮಾಡಬೇಕು. ಫ್ಯಾಟ್ ಈಸ್ ಆ್ಯಕ್ಚುಲಿ ಗುಡ್, ಬಟ್ ನಾವು ಏನು ಮಾಡಬೇಕು ಅಂದರೆ ಒಳ್ಳೆ ಫ್ಯಾಟ್ ತಗೋಬೇಕು. ತುಪ್ಪ ತಗೊಂಡ್ರೆ ಹಾರ್ಟಿಗೆ ಸಮಸ್ಯೆ ಬರುತ್ತೆ ಅಂತ ಹೇಳ್ತಾರೆ, ಹಾಗೆಲ್ಲ ತುಪ್ಪ ತಗೊಂಡ್ರೆ ಹಾರ್ಟಿಗೆ ಸಮಸ್ಯೆ ಬರಲ್ಲ. ಈಗ ಬರುವಂಥ ಹಾರ್ಟ್ ಅಟ್ಯಾಕ್ಸ್ ಅಥವಾ ಕೊರೋನರಿ ಆರ್ಟರಿ ಡಿಸೀಸಸ್ ಏನಿದೆ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಈಸ್ ಹೈ ಗ್ಲೂಕೋಸ್. ಆ್ಯಕ್ಚುಲಿ ನಮ್ಮ ರಕ್ತದಲ್ಲಿ ಇರುವಂಥ ಹೈ ಗ್ಲೂಕೋಸ್ ಲೆವೆಲ್, ನಮಗಾಗುವಂಥ ಅಧಿಕ ರಕ್ತದ ಒತ್ತಡ ಅಂದರೆ ಹೈಪರ್ ಟೆನ್ಷನ್ ಏನಿದೆ, ಈ ಸಮಸ್ಯೆಗಳಿಂದಾನೇ ಹಾರ್ಟ್ ಅಟ್ಯಾಕ್ ಹೆಚ್ಚಿಗೆ ಡೆವಲಪ್ ಆಗ್ತಾ ಇದೆ. ಸೊ ಅದರಿಂದಾನೇ ಅಥೆರೋಸ್ಕ್ಲಿರೋಸಿಸ್ ಆಗ್ತಾ ಇದೆ, ಅದರಿಂದಾನೇ ನಮ್ಮ ಹಾರ್ಟಲ್ಲಿ ಬ್ಲಾಕ್ ಕೂಡ ಡೆವಲಪ್ ಆಗ್ತಾ ಇದೆ. ಸೊ ನಾವು ನಮ್ಮ ಆಹಾರದಲ್ಲಿ ಈ ಒಮೆಗಾ 3 ಫ್ಯಾಟಿ ಆಸಿಡನ್ನು ರೆಗ್ಯುಲರ್ಲಿ ಇನ್ಕ್ಲೂಡ್ ಮಾಡಿದರೆ ನಮಗೆ ಅದರಿಂದ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.